ರಾಜ್ಯದಲ್ಲಿ ಮೈತ್ರಿ ಉಚಿತ 2028ಕ್ಕೆ ಅಧಿಕಾರ ಖಚಿತ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ರಾಜ್ಯ ಬಿಜೆಪಿ ನಾಯಕರ ನಿದ್ದೆ ಕೆಡಿಸಿದೆ. ಬಿಜೆಪಿಯಲ್ಲಿ ಈ ಬಗ್ಗೆ ಎರಡು ರೀತಿಯ ಚರ್ಚೆಗಳು ಶುರುವಾಗಿದೆ. ಒಂದು ಬಣ ಮೈತ್ರಿ ಬೇಕು ಅಂತಿದ್ರೆ, ಮತ್ತೊಂದು ಬಣ ಚುನಾವಣಾ ಪೂರ್ವ ಮೈತ್ರಿ ಬೇಡ ಅಂತ ಚರ್ಚೆಯನ್ನ ಶುರು ಮಾಡಿದೆ. ದೂರ ಇರುವಂತ ಚುನಾವಣೆ ಬಿಟ್ಟಾಕಿ ಈಗ ಪಕ್ಷ ಸಂಘಟನೆಯನ್ನ ಮಾಡಿ ಅಂತ ಹಿರಿಯ ನಾಯಕ ಸಿ.ಟಿ. ರವಿ ಹೇಳಿದ್ದಾರೆ. 2028ಕ್ಕೆ ಮೈತ್ರಿ ಸರ್ಕಾರ ಎಂದ ಎಚ್.ಡಿ.ಕೆ, ಕುಮಾರಸ್ವಾಮಿಯೇ ಸಿಎಂ ಎಂದ ನಿಖಿಲ್. ರಾಜ್ಯ 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯನ್ನ ಕುಮಾರಸ್ವಾಮಿ ನೇತೃತ್ವದಲ್ಲಿ ಎದುರಿಸಿದ್ರು. 19ಕ್ಕೆ ಸೀಮಿತವಾಗಿದ್ದ ಜೆಡಿಎಸ್ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ಊಹಿಸದ ಫಲಿತಾಂಶ ಪಡೆದುಕೊಳ್ತು. ಇದಕ್ಕೆ ಅಂದೇ ಬಿಜೆಪಿಯಲ್ಲಿ ವಿರೋಧವೂ ವ್ಯಕ್ತವಾಗಿತ್ತು. ಯಾಕಂದ್ರೆ ಒಂದು ವೇಳೆ ಮೈತ್ರಿ ಆಗದೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ರೆ ಜೆಡಿಎಸ್ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗ್ತಿತ್ತು. ಆದರೆ ಅದಕ್ಕೂ ಮೀರಿ ಫಲಿತಾಂಶ ಪಡೆದುಕೊಂಡಿತ್ತು. ಕೇಂದ್ರದ ನಾಯಕರಿಗೂ ಕುಮಾರಸ್ವಾಮಿ ಹತ್ತಿರವಾಗಲು ಕಾರಣವಾಯಿತು. ಇದರಿಂದ ಹೊರಬರುವ ಮುನ್ನವೇ ಎಚ್.ಡಿ.ಕೆ ಈ ಹೇಳಿಕೆ ರಾಜ್ಯ ಬಿಜೆಪಿ ನಾಯಕರ ನಿದ್ದೆಗೆಡಿಸಿರುವುದಂತೂ ನಿಜ. ಗ್ಯಾರಂಟಿ ಗುಂಗಿನಲ್ಲಿ ಇರೋ ಕಾಂಗ್ರೆಸ್ ವಿರುದ್ಧ ಈ ಸಲ ಮೈತ್ರಿ ಅನಿವಾರ್ಯವಾಗಿ ಬೇಕಾಗಿದೆ. ಒಂದು ವೇಳೆ ಮೈತ್ರಿ ಇಲ್ಲದೆ ಚುನಾವಣೆವರೆಗೆ ಹೋದ್ರೆ ನಾವು 113ರ ಗಡಿ ದಾಟಲು ಸಾಧ್ಯವಿಲ್ಲ. ತ್ರಿಕೋನ ಸ್ಪರ್ಧೆಯ ಸಂಪೂರ್ಣ ಲಾಭ ರಾಜ್ಯ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅನ್ನೋದು ಮತ್ತೊಂದು ವಾದ. ಈ ವಾದಕ್ಕೆ ಪೂರಕ ಅನ್ನುವಂತೆ ಮೊದಲು ಸಂಘಟನೆ ಮಾಡಿ ಮೈತ್ರಿ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಪರಿಷತ್ ಸದಸ್ಯ ಸಿ.ಟಿ. ರವಿ ಹೇಳಿದ್ದಾರೆ. ಪಕ್ಷಗಳ ನಡುವಿನ ಹೊಂದಾಣಿಕೆ, ಶೀಟ್ ಶೇರಿಂಗು ಇತ್ಯಾದಿ ಎಲ್ಲ ಅವತ್ತಿನ ಪರಿಸ್ಥಿತಿನ ಆಧರಿಸಿ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಜನತಾದಳ ಸಂಘಟನೆಯನ್ನು ಜನತಾ ಪಕ್ಷ ದಳದ ನಾಯಕರು, ಬಿಜೆಪಿ ಸಂಘಟನೆಯನ್ನು ಬಿಜೆಪಿ ನಾಯಕರು ನಾವು ಮಾಡೋಣ. ಆವಾಗ ಸಂದರ್ಭ ಬಂದಾಗ ಯಾರಿಗೆ ಯಾವ ಸೀಟು, ಎಲ್ಲಿ ಕೊಟ್ಟರೆ NDA ಗೆಲ್ಲುತ್ತೆ, ಯಾರಿಗೆ ಕೊಟ್ಟರು ಒಳ್ಳೆಯದು ಅನ್ನೋದನ್ನು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡಿ ಅವತ್ತಿನ ಸಂದರ್ಭಕ್ಕೆ ತೀರ್ಮಾನ ತಗೊಳ್ಳೋಣ. ಈಗ ಸಂಘಟನೆ ಕಟ್ಟೋದನ್ನು ದಳವೂ ಮಾಡಲಿ, ಬಿಜೆಪಿಯೂ ಮಾಡೋಣ. ಕಾಲಕ್ಕೆ ಯಾವಾಗ ಅವಶ್ಯಕತೆ ಬರುತ್ತೆ ಒಟ್ಟಿಗೆ ಹೋರಾಟ ಮಾಡೋಣ. ಇನ್ನು ನಿತ್ಯ ನಮ್ಮ ಕೆಲಸ ನಾವು ಮಾಡೋಣ, ನಿಮ್ಮ ಕೆಲಸ ನೀವು ಮಾಡಿ. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಸಮನ್ವಯತೆ ಕೊರತೆ ಇರೋದನ್ನ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಒಪ್ಪಿಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಇಲ್ಲ, ಆದ್ರೆ ಜಿಲ್ಲಾ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಸಮನ್ವಯತೆ ಕೊರತೆ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. ಸಮನ್ವಯ ಸಮಿತಿ ರಚನೆ ಆಗದೆ ಈ ಸಮಸ್ಯೆ ಈಡೇರಲ್ಲ ಎಂದಿದ್ದಾರೆ. ಸಮನ್ವಯ ಸಮಿತಿಗಳಾಗ್ಲಿಲ್ಲ, ರಾಜ್ಯ ಮಟ್ಟದಾಗ್ಲಿಲ್ಲ, ಜಿಲ್ಲಾ ಮಟ್ಟದಾಗ್ಲಿಲ್ಲ, ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗ್ಲಿಲ್ಲ, ಅದೆಲ್ಲ ಆದ್ರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನ ನಾವು ಅವಾಗ್ಲಿಂದನೂ ಕೂಡ ಬಯಸ್ತಾ ಇದ್ದೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡಿ. ಈ ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು BJP ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ರಾಜ್ಯ ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ. ಅಲ್ಲದೆ ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.